ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಇದ್ದಾರೆ. ಆದ್ರೆ ಜೈಲಲ್ಲೂ ಕೂಡ ನಟ ದರ್ಶನ್ ರವರ ಅತಿರೇಕದ ವರ್ತನೆ ಮಿತಿ ಮೀರ್ತಾ ಇದೆಯಂತೆ. ಪರಪ್ಪನ ಅಗ್ರಹಾರ ಜೈಲಲ್ಲೂ ದರ್ಶನ್ ಹುಚ್ಚಾಟ ಮುಂದುವರೆದಿದೆ. ಇದು ಬಿಗ್ ಬ್ರೇಕಿಂಗ್ ನ್ಯೂಸ್. ಇತ್ತೀಚೆಗೆ ಅತಿರೇಕದ ವರ್ತನೆ ಸಹ ಕೈದಿಗಳ ಮೇಲೆ ಕೋಪ ತಾಪ. ದರ್ಶನ್ ಜೊತೆ ಇರುವಂತಹ ಕೊಲೆ ಪ್ರಕರಣದ 5 ಆರೋಪಿಗಳು. ದರ್ಶನ್ ಜೊತೆ ಅನುಕುಮಾರ್, ಜಗ್ಗಾ, ನಾಗರಾಜ್, ಪ್ರದೋಷ್, ಲಕ್ಷ್ಮಣ್ ಇದ್ದಾರೆ. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಸೆಲ್ನಲ್ಲಿ ಮಲಗಿದ್ದ ಸಹ ಆರೋಪಿಗಳನ್ನ ಒದ್ದು ದರ್ಶನ್ ಎಬ್ಬಿಸಿದ್ದಾರೆ. ಸಹ ಆರೋಪಿಗಳನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ನಟ ದರ್ಶನ್. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಪಾಲಾಗಿರುವ ದಾಸ, ದರ್ಶನ್, ನಾಗರಾಜ್ ಬಿಟ್ಟು ಉಳಿದ ಆರೋಪಿಗಳಿಗೆ ದೈಹಿಕ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರಂತೆ ನಟ ದರ್ಶನ್. ಪರಪ್ಪನ ಅಗ್ರಹಾರ ಜೈಲಲ್ಲೂ ದರ್ಶನ್ ಹುಚ್ಚಾಟ ಮುಂದುವರೆದಿದೆ. ಇದು ಬಿಗ್ ಬ್ರೇಕಿಂಗ್. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ಜೈಲು ಪಾಲಾಗಿದೆ. ಜೈಲು ಪಾಲಾದ್ರೂ ಮಾತ್ರ ಬುದ್ಧಿ ಕಲ್ತಿಲ್ವಾ ದಾಸ ಅನ್ನುವಂತಹ ಚರ್ಚೆ ಇದೀಗ ಹುಟ್ಟುಹಾಕಿದೆ. ಸಹ ಕೈದಿಗಳನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದೈಹಿಕ ಹಿಂಸೆ ಕೊಡ್ತಾ ಇದ್ದಾರಂತೆ. ದರ್ಶನ್ ಚಿತ್ರ ಹಿಂಸೆಗೆ ಬೇಸತ್ತು ಸೆಲ್ನಲ್ಲೇ ಗಲಾಟೆ ಮಾಡಿದ್ದ ಜಗ್ಗಾ. ದರ್ಶನ್ ಹಿಂಸೆ ತಾಳಲಾರದೆ ಜಗ್ಗಾ ಗಲಾಟೆ ಮಾಡಿದ್ದಾರಂತೆ. ದರ್ಶನ್ ಕಾಟ ತಡೆಯೋಕೆ ಆಗ್ತಾ ಇಲ್ಲ ಅಂತ ಜೈಲಾಧಿಕಾರಿಗೆ ಮೊರೆ ಹೋಗಿದ್ದಾರೆ ಸಹ ಕೈದಿಗಳು. ಬೇರೆ ಸೆಲ್ ಅಥವಾ ಬೇರೆ ಜೈಲಿಗೆ ಸ್ಥಳಾಂತರಕ್ಕೆ ಜಗ್ಗಾ ಮನವಿ ಮಾಡಿದಾರಂತೆ. ಒಂದೇ ಸೆಲ್ನಲ್ಲೇ ಇದ್ರೆ ದರ್ಶನ್ ನನ್ನನ್ನು ಸಾಯಿಸಿ ಬಿಡ್ತಾನೆ. ಜೈಲಾಧಿಕಾರಿ ಬಳಿ ಗಂಭೀರವಾಗಿ ಆರೋಪಿಸುತ್ತಿರುವಂತಹ ಅನುಕುಮಾರ್, ಸರತಿ ಸಾಲಲ್ಲಿ ನಿಂತ ದರ್ಶನ್ಗೆ ಊಟ ಹಾಕಿಸಿಕೊಂಡು ಬರಬೇಕು, ದರ್ಶನ್ಗಾಗಿ ಟಾಯ್ಲೆಟ್ ಕೂಡ ಕ್ಲೀನ್ ಮಾಡಬೇಕು ಅಂತ ದುಃಖವನ್ನ ತೋಡಿಕೊಂಡಿದ್ದಾರೆ ಸಹ ಕೈದಿಗಳು. ಜೈಲಾಧಿಕಾರಿ ಬಳಿಯಲ್ಲಿ ತಮ್ಮ ದುಃಖವನ್ನ ತೋಡಿಕೊಂಡಿದ್ದಾರೆ ಅನುಕುಮಾರ್. ದರ್ಶನ್ ಚಿತ್ರ ಹಿಂಸೆಗೆ ಬೇಸತ್ತು ಸೆಲ್ನಲ್ಲೇ ಗಲಾಟೆ ಮಾಡಿದ್ದ ಜಗ್ಗಾ. ದರ್ಶನ್ ಕಾಟ ತಡೆಯೋಕೆ ಆಗ್ತಾ ಇಲ್ಲ ಅಂತ ಜೈಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಸಹ ಕೈದಿಗಳು. ರೇಣುಕಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಡಿ ಗ್ಯಾಂಗ್ ಜೈಲು ಪಾಲಾಗಿದ್ದಾರೆ. ಜೈಲು ಪಾಲಾದ್ರೂ ಕೂಡ ದರ್ಶನ್ ಬುದ್ಧಿ ಕಲಿತಿಲ್ವಾ? ಸಹ ಕೈದಿಗಳ ಮೇಲೆ ತಮ್ಮ ಕೋಪ ತಾಪ ತೋರಿಸ್ತಾ ಇದ್ದಾರೆ. ನಾಗರಾಜ್ ಬಿಟ್ಟು ಉಳಿದ ಆರೋಪಿಗಳಿಗೆ ದೈಹಿಕ ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರಂತೆ ನಟ ದರ್ಶನ್. ಸಹ ಆರೋಪಿಗಳನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ ದರ್ಶನ್. ಹೀಗಾಗಿ ಸಹ ಕೈದಿಗಳು ಜೈಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ. ಆಗ್ತಾ ಇಲ್ಲ ನಮ್ಗೆ ನಟ ದರ್ಶನ್ ಅವರ ಚಿತ್ರ ಹಿಂಸೆ ತಡೆಯೋಕಾಗ್ತಾ ಇಲ್ಲ, ಹೀಗಾದ್ರೆ ನಮ್ಮನ್ನ ಸಾಯಿಸೇ ಬಿಡ್ತಾರೆ ನಟ ದರ್ಶನ್ ಅಂತ ಹೇಳಿ ಜೈಲಾಧಿಕಾರಿಗಳ ಮೊರೆ ಹೋಗಿದ್ದಾರೆ ಸಹ ಕೈದಿಗಳು. ನಾಗರಾಜ್ ಬಿಟ್ಟು ಉಳಿದ ಆರೋಪಿಗಳಿಗೆ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರಂತೆ ನಟ ದರ್ಶನ್ ಜೊತೆ ಇರುವಂತಹ ಕೊಲೆ ಪ್ರಕರಣದ 5 ಆರೋಪಿಗಳು. ಅನುಕುಮಾರ್, ಜಗ್ಗಾ ಸೇರಿ ಇನ್ನುಳಿದ 3 ಆರೋಪಿಗಳು. ಅದರಲ್ಲಿ ನಾಗರಾಜ್ ಬಿಟ್ಟು ಉಳಿದ ಆರೋಪಿಗಳಿಗೆ ದೈಹಿಕ ಹಿಂಸೆಯನ್ನು ಕೊಡ್ತಾ ಇದ್ದಾರಂತೆ. ಸೆಲ್ನಲ್ಲಿ ಮಲಗಿದ್ದ ಸಹ ಆರೋಪಿಗಳನ್ನ ಒದ್ದು ಎಬ್ಬಿಸಿದ್ದಾರಂತೆ ನಟ ದರ್ಶನ್.